ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ಉತ್ತಮವಾದಂಥ ಕೆಲವು ಮಾತುಗಳು ಮತ್ತು ಕೇವಲ ಒಂದೇ ಒಂದು ಸಣ್ಣ ಐಡಿಯಾಗಳು ಗೆಲುವಿನ ತುದಿಗೆ ಕೊಂಡೋಗುತ್ತೆ. ಉದಾಹರಣೆಗೆ ಎರಡು ವಿಷಯವನ್ನು ಹೇಳ್ತೀನಿ, ಕೇಳಿ. ಮೊದಲಿಗೆ ಒಬ್ಬ ಕುರುಡ ಫುಟ್ಪಾತಲ್ಲಿ ಕೂತ್ಕೊಂಡು ಭಿಕ್ಷೆ ಬೇಡ್ತಾ ಇರ್ತಾನೆ. ಅವನೊಂದು ಪೇಪರ್ಲಿ ಬರೆದಿರ್ತಾನೆ, ನಾನು ಕುರುಡ, ದಯಮಾಡಿ ನನಗೆ ಸಹಾಯ ಮಾಡಿ ಅಂತ ಬರೆದಿರ್ತಾನೆ. ಜನರೆಲ್ಲ ಅದನ್ನು ಓದ್ತಾರೆ, ಆ ಕಡೆ ಈ ಕಡೆ ಹೋಗ್ತಾರೆ, ಯಾರು ಜಾಸ್ತಿ ಅವನಿಗೆ ದುಡ್ಡುಗಳನ್ನು ಹಾಕಲ್ಲ. ಅದೇ ದಾರಿಲಿ ಒಬ್ಬ ಬರ್ತಾನೆ, ಜನರು ಅದನ್ನು ಓದ್ಕೊಂಡು ಆ ಕಡೆ ಈ ಕಡೆ ಹೋಗೋದನ್ನು ಗಮನಿಸ್ತಾನೆ. ಅಲ್ಲಿ ಬಂದುಬಿಟ್ಟು ಅವನು ಬರೆದಿದ್ದನ್ನು ಓದ್ತಾನೆ. ಆಮೇಲೆ ಇವನ ಜೋಬಲ್ಲಿರುವಂಥ ಸ್ವಲ್ಪ ದುಡ್ಡು ಹಾಕಿ ಅವನಲ್ಲಿ ಏನು ಬರೆದಿದ್ದಾನೆ ಅದನ್ನು ಅಳಿಸಿ ಇವನು ಬೇರೆ ಬೇರೆ ಒಂದು ಶಬ್ದಗಳನ್ನು ಬರೆದು ಅಲ್ಲಿಂದ ಹೋಗ್ತಾನೆ. ಅದು ಆ ಕುರುಡನಿಗೆ ಗೊತ್ತಾಗುತ್ತೆ. ಈ ವ್ಯಕ್ತಿ ಬೇರೆ ಶಬ್ದಗಳನ್ನು ಬರೆದು ಅಲ್ಲಿಂದ ಹೋದ ನಂತರ ಆ ಕಡೆ ಹೋಗೋರೆಲ್ಲ ನೋಡೋರೆಲ್ಲ ಅವನಿಗೆ ತುಂಬ ದುಡ್ಡುಗಳನ್ನು ಹಾಕ್ತಾ ಹೋಗ್ತಾರೆ. ನಿರಂತರ ಇದು ನಡೀತಿರುತ್ತೆ. ಮತ್ತೆ 3-4 ದಿನ ನಂತರ ಈ ಬರೆದ ವ್ಯಕ್ತಿ ಮತ್ತೆ ಇಲ್ಲಿ ಬರ್ತಾನೆ. ಅಲ್ಲಿಗೆ ಬಂದಾಗ ಆ ಕುರುಡ ಏನು ದುಡ್ಡಿಗಂತ ಬಟ್ಟೆ ಹಾಕಿದ ಅದು ಪೂರ್ತಿ ದುಡ್ಡಿಂದ ತುಂಬಿರುತ್ತೆ. ಆ ಕುರುಡನಿಗೆ ಗೊತ್ತಾಯಿತು. ಆಗ ಕೂಡ ಕೇಳ್ತಾನೆ, ಅವತ್ತು ನೀವೇ ನಾನು ಬರೆದಿದ್ದನ್ನು ಅಳಿಸಿ ಬೇರೆ ಏನೋ ಬರೆದು ಓದ್ರಿ, ಅದು ಏನು ಬರ್ತಿದ್ದೀರಂತ ಗೊತ್ತಿಲ್ಲ, ನೀವು ಬರೆದ ನಂತರ ಜನರು ಎಲ್ಲರೂ ಕೂಡ ನನಗೆ ದುಡ್ಡು ಹಾಕ್ಕೊಂಡು ಹೋಗ್ತಾರೆ ಅಂತ ಆ ಬರೆದ ವ್ಯಕ್ತಿ ಹತ್ರ ಆ ಕುರುಡ ಕೇಳ್ತಾನೆ. ಆ ಬರೆದಿರೋ ವ್ಯಕ್ತಿ ಆ ಕುರುಡನಿಗೆ ಹೇಳ್ತಾನೆ, ನಾನು ಏನು ಬೇರೆ ಬರೆದಿಲ್ಲ, ನೀವು ಏನು ಬರೆದಿದ್ದೀರಿ ಅದನ್ನೇ ಬರೆದೆ, ಆದರೆ ಅದನ್ನು ಬೇರೆ ರೀತಿಯಲ್ಲಿ ನಾನು ಬರೆದೆ ಅಂತ ಹೇಳ್ತಾನೆ. ಏನು ಬರ್ತೀನಿ ಅಂತ ಕೇಳ್ತಾನೆ ಕೂಡ. ಅದಕ್ಕೆ ಇವನು ಹೇಳ್ತಾನೆ, ಇವತ್ತಿನ ದಿನ ತುಂಬ ಅದ್ಭುತವಾಗಿದೆ, ಆದರೆ ಈ ದಿನವನ್ನು ನೋಡುವಂಥ ಅದೃಷ್ಟವನ್ನು ನಾನು ಪಡ್ಕೊಂಡು ಬಂದಿಲ್ಲ ಅಂತ ಅವನು ಬರೆದಿರ್ತಾನೆ. ಈ ವಾಕ್ಯಗಳು ನೋಡಿ, ಅವನು ಬರ್ತಿರೋ ವಾಕ್ಯಕ್ಕೂ ಈ ವಾಕ್ಯಕ್ಕೂ ಎರಡು ಒಂದೇ ಅರ್ಥ ಕೊಡುವಂಥದ್ದು, ಆದರೆ ಆ ವಾಕ್ಯಗಳ ಜೋಡಣೆ ವಿಭಿನ್ನವಾಗಿತ್ತು. ಅದು ಜನರಿಗೆ ಇಷ್ಟ ಆಯಿತು. ಅದು ಓದುವಾಗ ಅವನಿಗೆ ದುಡ್ಡುಗಳನ್ನು ಹಾಕ್ತಾ ಹೋದರು. ಅದೇ ರೀತಿ ಇನ್ನೊಂದು ವಿಚಾರ, ಮಾರ್ಕೆಟಲ್ಲಿ ಈ ಕೋಲ್ಗೇಟ್ ಅನ್ನೋ ಪೇಸ್ಟು ತುದಿಯಲ್ಲಿಟ್ಟು ತುಂಬ ಸೇಲ್ಸ್ ಆಗ್ತಿತ್ತು. ಆ ಟೈಮಲ್ಲಿ ಕ್ಲೋಸಪ್ ಮತ್ತು ಪೆಪ್ಸಿಡೆಂಟ್ ಅನ್ನೋ ಎರಡು ಪೇಸ್ಟ್ಗಳು ಮಾರ್ಕೆಟ್ಗೆ ಬಂತು. ಅದೆರಡು ಮಾರ್ಕೆಟ್ಗೆ ಬಂದ ಕೂಡಲೇ ಈ ಕೋಲ್ಗೇಟ್ನ ಬೇಡಿಕೆ ಏನಿದೆ ಅದು ಒಂದೇ ಸಲಕ್ಕೆ ಕಡಿಮೆ ಆಗ್ತಾ ಬಂತು. ಯಾವ ರೀತಿ ಅದನ್ನು ಕೋಲ್ಗೇಟ್ನ ಮತ್ತೆ ಮಾರ್ಕೆಟಲ್ಲಿ ಟಾಪ್ ಲೆವೆಲ್ ತರಬೇಕು ಅಂತ ಆ ಕಂಪನಿಯವರೆಲ್ಲ ಕೂತು ಯೋಚನೆ ಮಾಡ್ತಾರೆ. ಅದೇ ರೀತಿ ಒಂದು ಪ್ರಚಾರವನ್ನು ಕೊಡ್ತಾರೆ, ಯಾವುದು ಅದ್ಭುತವಾಗಿ ಒಂದು ಐಡಿಯಾವನ್ನು ಕೊಡ್ತಾರೆ, ಅವರಿಗೆ 1.5 ಕೋಟಿ ದುಡ್ಡುಗಳನ್ನು ಕೊಡಲಾಗುವುದು ಅಂತ ಒಂದು ಪ್ರಚಾರ ಕೂಡ ಇರುತ್ತೆ. ಒಬ್ಬ ವ್ಯಕ್ತಿ ಅಲ್ಲಿ ಹೋಗ್ತಾನೆ, ಅವನೊಂದು ಐಡಿಯಾವನ್ನು ಹೇಳ್ತಾನೆ. ಐಡಿಯಾ ಹೇಳೋಕ್ಕಿಂತ ಮುಂಚೆ ಫಸ್ಟ್ ನಾನು ದುಡ್ಡು ಕೊಟ್ಬಿಡಿ, ಆಮೇಲೆ ನಾನು ಐಡಿಯಾ ಕೇಳ್ಕೊಂಡು ದುಡ್ಡು ಕೊಡಲಿಲ್ಲ ಅಂತ ಈ ಥರ ಎಲ್ಲ ಆಗುತ್ತೆ. ಸೊ ಕೊನೆಗೆ ಆ ದುಡ್ಡಿನ ವಿಚಾರ ಬಿಡಿ, ಅವನೊಂದು ಐಡಿಯಾವನ್ನು ಹೇಳ್ತಾನೆ. ಯಾವ ರೀತಿ ಐಡಿಯಾ ಅಂದರೆ, ನಮ್ಮ ಭಾರತೀಯರು ಪೇಸ್ಟನ್ನು ತುಂಬ ಫೋರ್ಸ್ ಆಗಿ ಒತ್ತುತ್ತಾರೆ. ನೀವೇನು ಮಾಡಿದ್ದೀರ ಅಂದರೆ, ಆ ಪೇಸ್ಟ್ ಹೊರಡೆ ಬರುವಂಥ ಓಲು ತುಂಬ ಚಿಕ್ಕದು ಮಾಡಿದ್ದೀರ, ಆ ಓಲನ್ನು ಸ್ವಲ್ಪ ದೊಡ್ಡದು ಮಾಡಿ ಅಂತ ಐಡಿಯಾ ಕೊಡ್ತಾನೆ. ಆ ಈ ಐಡಿಯಾ ನಮ್ಗೆ ಹೊಡೆದೇ ಇಲ್ವಲ್ಲ ಅಂತ ಕಂಪನಿಯವರೆಲ್ಲ ಯೋಚನೆ ಮಾಡ್ತಾರೆ. ಮತ್ತು ಆ ಪೇಸ್ಟ್ನ ಆ ಓಲನ್ನು ಸ್ವಲ್ಪ ದೊಡ್ಡದು ಮಾಡ್ತಾರೆ. ಒತ್ತಾರೆ ಒತ್ತಿದಷ್ಟು ಪೇಸ್ಟ್ಗಳು ಜಾಸ್ತಿ ಹೊರಡೆ ಬರುತ್ತೆ. ಮತ್ತು ಕೋಲ್ಗೇಟ್ ಮಾರ್ಕೆಟಲ್ಲಿ ಟಾಪ್ ಲೆವೆಲ್ಗೆ ಬರುತ್ತೆ. ನೋಡಿ, ಸಣ್ಣದಾದಂಥ ಒಂದು ಐಡಿಯಾ, ಸಣ್ಣದಾದಂಥ ಒಂದು ವಿಚಾರ ಯಶಸ್ಸಿನ ತುದಿಗೆ ತಗೊಂಡೋಗುತ್ತೆ. ಅದೇ ರೀತಿ ಯಾವುದಾದ್ರೂ ಒಂದು ಸಾಧನೆಯನ್ನು ಸಾಧಿಸಬೇಕು ಅಂತ ನಾವು ಜೀವನದಲ್ಲಿ ಹೊರಟಾಗ ನಾನಾ ರೀತಿಯ ಐಡಿಯಾಗಳು ನಮಗೆ ಸಿಗುತ್ತೆ. ಅದನ್ನು ನಾವು ತಾಳ್ಮೆಯಿಂದ ಕೂತು ಯೋಚನೆ ಮಾಡಿ ಸರಿಯಾದದನ್ನು ಆಯ್ಕೆ ಮಾಡಿಕೊಂಡು ಜೀವನದಲ್ಲಿ ಮುಂದುವರೆದ್ರೆ ಖಂಡಿತ ಪ್ರತಿಯೊಬ್ಬರು ಕೂಡ ಗೆಲುವು ಸಿಕ್ಕೇ ಸಿಗುತ್ತೆ ಅನ್ನೋದೇ ಈ ವಿಚಾರವಾಗಿದೆ ಸ್ನೇಹಿತರೆ. ನಮಸ್ಕಾರ.